ಕಲಬುರಗಿಯ ಕೇಂದ್ರ ಕಾರಾಗೃಹದ ಅಧೀಕ್ಷಕಿ ಅನಿತಾ ಅವರನ್ನು ಬ್ಲಾಕ್ ಮೇಲ್ ಮಾಡಿ ಜೀವ ಬೆದರಿಕೆ ಹಾಕಿದ್ದು, ಅಧೀಕ್ಷಕಿ ಅವರಿಗೆ ಸೂಕ್ತ ರಕ್ಷಣೆ ಒದಗಿಸುವ ಹಾಗೂ ಜೀವ ಬೆದರಿಕೆ ಹಾಕಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಹಿಂದೂ ಜಾಗೃತಿ ಸೇನೆ ಪದಾಧಿಕಾರಿಗಳು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ದಕ್ಷ ಅಧಿಕಾರಿ ಅನಿತಾ ಅವರಿಗೆ ಜೀವ ಬೆದರಿಕೆ ಹಾಕಿದ ಪ್ರಕರಣವನ್ನು ತನಿಖೆಗೊಳಿಸಲು ಮತ್ತು ಈ ಷಡ್ಯಂತರದ ಹಿಂದೆ ಇನ್ಯಾರ್ಯಾರಿದ್ದಾರೆ ಹಾಗೂ ಯಾರ ಕೈವಾಡ ಇದೆ ಅನ್ನೋದು ಪತ್ತೆ ಹಚ್ಚಲು ಸ್ಪೆಷಲ್ ಟೀಮ್ ರಚನೆ ಮಾಡಿ ಆರೋಪಿಗಳಿಗೆ ಕಠಿಣವಾದ ಶಿಕ್ಷೆ ನೀಡಬೇಕು ಎಂದು ಒತ್ತಾಯ ಮಾಡಿದರು. ಏನು ಕಲಬುರಗಿಯ ಕೇಂದ್ರ ಕಾರಾಗೃಹದಲ್ಲಿ ಏನು ಇನ್ಲೀಗಲ್ ಆಕ್ಟಿವಿಟಿ ನಡೀತಾ ಇದ್ದವು, ಮೊಬೈಲ್ ಬಳಕೆ ಆಗಿರ್ಬೋದು, ಗಾಂಜಾ ಸಪ್ಲೈ ಆಗಿರ್ಬೋದು, ಬೀಡಿ, ಸಿಗರೇಟ್, ಗುಟ್ಕಾ ಇನ್ನಿತರ ಮಾದಕ ವಸ್ತುಗಳಲ್ಲಿ ಸಪ್ಲೈ ನಡೀತಾ ಇತ್ತು. ಇದನ್ನು ಸುಮಾರು ಏನು ಇದೇ ಮೊದಲಲ್ಲ, ಈಗಾಗಲೇ ಸುಮಾರು 2 ತಿಂಗಳಿಂದ ಇಡೀ ರಾಜ್ಯಾದ್ಯಂತ ಸುದ್ದಿಯಾಗಿದೆ ಈ ಸೆಂಟ್ರಲ್ ಜೈಲ್ ಬಗ್ಗೆ. ಅಲ್ಲಿರುವಂಥ ಕೆಲ ಜಿಹಾದಿ ಮನಸ್ಥಿತಿ ಉಳ್ಳಂಥ ಏನು ಜಿಹಾದಿಗಳಿದ್ದಾರೆ, ಅವರು ಸೆಂಟ್ರಲ್ ಜೈಲನ್ನೇ ತಮ್ಮ ವಶಕ್ಕೆ ಮಾಡಿಕೊಂಡ್ರೆ. ಅದೇ ರೀತಿಯಾಗಿ ಏನು ಮೊನ್ನೆ ಅಕ್ಟೋಬರ್ಗಾಗಿ ನೂತನವಾಗಿ ಅಲ್ಲಿ ಅಧೀಕ್ಷಕಿಯಾಗಿ ನೇಮಕವಾದಂಥ ಅನಿತಾ ಮೇಡಮ್ ಅವರು ಬಂದ ಕೂಡಲೇ ಅಲ್ಲಿರುವಂಥ ಸೆಂಟ್ರಲ್ ಜೈಲ್ನ ಹೊಸ ಕಾನೂನು ಮಾಡಿ, ರೂಲ್ಸ್ ರೆಗ್ಯುಲೇಷನ್ ಮಾಡಿ, ಕಟ್ಟುನಿಟ್ಟಿನ ಒಂದು ಎಲ್ಲ ಕಾನೂನು ಮಾಡಿದರು. ಅದೇ ರೀತಿಯಾಗಿ ಮೊಬೈಲ್ ಬಳಕೆ ಆಗಿರ್ಬೋದು, ಗಾಂಜಾ ಸಪ್ಲೈ ಆಗಿರ್ಬೋದು, ಬೀಡಿ, ಸಿಗರೇಟ್ ಇದೆಲ್ಲ ಬಂದ್ ಮಾಡಿಸಿದ್ರು. ಅದನ್ನೇ ಇವತ್ತಿನ ದಿವಸ ಉದ್ದೇಶಪೂರ್ವಕವಾಗಿ ಇಟ್ಕೊಂಡು ಇವತ್ತಿನ ದಿವಸ ಅಲ್ಲಿ ಕೆಲ ಜಿಹಾದಿಗಳು ಸೆಂಟ್ರಲ್ ಜೈಲಿರೋ ಖೈದಿಗಳು ಏನು ಮಾಡ್ರಪ್ಪ ಅಂದ್ರೆ ಮೇಡಮ್ ಅವ್ರ ಮೇಲೆ ಸುಳ್ಳು ಆರೋಪ ಮಾಡಿ ಏನು ಅವ್ರ ನಂಬರ್ ತೊಗೊಂಡು ಅವರಿಗೆ ಅಮೌಂಟ್ ಹಾಕಿ ಮೇಡಮ್ ಅವರೇ ನಮಗೆ ದುಡ್ಡು ಕೇಳ್ತಾ ಇದ್ರು ಅಂತೇಳಿ ಒಂದು ಸುಳ್ಳು ಆರೋಪ ಮಾಡಿ ಅವರಿಂದ ಇಲ್ಲಿಂದ ನಾವು ಈ ಕಲಬುರಗಿ ಕೇಂದ್ರ ಗ್ರಾಹಕದಿಂದ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ದೊಡ್ಡ ಹುನ್ನಾರ ನಡೆಸಿದ್ದಾರೆ. ಇದರೊಳಗಡೆ ನಾವು ಈಗಾಗಲೇ ಅದಕ್ಕಾಗಿ ಇವತ್ತಿನ ದಿವಸ ಹಿಂದೂ ಜಾಗೃತಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರದ ಏನು ಗೃಹ ಸಚಿವರಿಗೆ ಮನವಿ ಕೊಡ್ತಾ ಇದ್ದೀವಿ. ಈಗಾಗಲೇ ಏನು ಕಲಬುರಗಿಯಲ್ಲಿ ಕೇಂದ್ರ ಗ್ರಾಹಕದಲ್ಲಿ ನಡೀತಾಗತ್ತ ಡ್ರಗ್ಸ್ ಆಗಿರ್ಬೋದು, ಮೊಬೈಲ್ ಬಳಕೆ ಇವೆಲ್ಲ ಅನಿತಾ ಮೇಡಮ್ ಅವರು ಯಾವುದೇ ಒಂದು ಒತ್ತಡ ಮನೆಯಲ್ಲದೆ ಕರೆಕ್ಟಾಗಿ ಕೆಲಸ ಮಾಡ್ಯಾರ. ಯಾಕಂದರೆ ಇವತ್ತಿನ ದಿವಸ ಅಂಥ ಅಧಿಕಾರಿಗಳು ಸಿಗಬೇಕಪ್ಪ ಅಂದರೆ ಇವತ್ತಿನ ದಿವಸ ನಮ್ಮ ಕಲಬುರಗಿಯ ನಾವು ಪುಣ್ಯ ಮಾಡೀವಿ. ಅದಕ್ಕಾಗಿ ಇವತ್ತಿನ ದಿವಸ ಏನು ಮೇಡಮ್ ಅವ್ರ ಮೇಲೆ ಬಾಂಬ್ ಹಾಕಿ ಕೊಲ್ತೀವಂತ ಏನು ಧಮಕಿ ಹಾಕಿರಲ್ಲ, ಇದು ಇವತ್ತಿನ ದಿವಸ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಅವರಿಗೆ ಮುಂದೆ ಇದೇ ಸೆಂಟ್ರಲ್ ಜೈಲಲ್ಲಿ ಅವರ ಕೆಲಸ ಇರೋವರೆಗೂ ಅವ್ರಿಗೆ ಇಲ್ಲೇ ಪರ್ಮಿಟಾಗಿ ಇಡಬೇಕು. ಅದೇ ರೀತಿಯಾಗಿ ಅಲ್ಲಿರುವಂಥ ಒಳಗೇನು ಖೈದಿಗಳಾದಾರ, ಈಗಾಗಲೇ ಸುಮಾರು 7 ಜನ ಬಂಧಿಸ್ತಾರೆ ಅಂತೇಳಿ ನಾವು ಮಾಧ್ಯಮ ಮುಖಾಂತರ ತಿಳ್ಕೊಂಡಿವಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.